ಓಕೆ, ಫೇಸ್ ವಾಶ್ ಮಾಡಿದ್ದೀನಿ. ಮೇಕ್ ಶ್ಯೂರ್ ನಿಮ್ಮದು ಹೇರ್ ಟೈ ಮಾಡಬೇಕು ಹೇರ್ ರಿಮೂವ್ ಮಾಡುವಾಗ. ಬಿಕಾಸ್ ಒಂದೊಂದು ಸಿಕ್ಬಿಟ್ರೆ ಭಾಳ ಕಷ್ಟ, ಅದು ಬಂದ್ಬಿಡುತ್ತೆ ಬ್ಲೇಡಲ್ಲಿ. ಅದಕ್ಕೋಸ್ಕರ ಫೇಸ್ ವಾಶ್ ಮಾಡಿ ಕ್ಲೀನಾಗೆ ಫುಲ್ ಡ್ರೈ ಆಗೋ ಥರ ನಾನು ಹಿಂಗೆ ನಿಂತ್ಕೋತೀನಿ. ಬಿಕಾಸ್ ನನ್ನ ಮಿರರ್ ಹಿಂಗಿದೆ. ಐ ಹೋಪ್ ನಿಮಗೆ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಲುಕ್, ಎವ್ರಿಥಿಂಗ್ ಫುಲ್ ಡ್ರೈ ಆಗಬೇಕಾಯ್ತಾ, ನೀಟಾಗಿ ಡ್ರೈ ಆಗಬೇಕು. ಆ್ಯಂಡ್ ಇದಕ್ಕೆ 3 ಮೇನ್ ಥಿಂಗ್ಸ್ ಏನೇನು ಇಟ್ಕೋಬೇಕು ನಿಮ್ಮ ಜೊತೆಗೆ ಅಂತ ಅಂದರೆ, ಆಲ್ವೆರಾ ಜೆಲ್, ರೇಸರ್, ಟಿಶ್ಯೂಸ್, ಡ್ರೈ ಟಿಶ್ಯೂಸ್. ರೇಸರ್ ತುಂಬ ಬ್ರ್ಯಾಂಡ್ಸ್ ಇದ್ದಾವೆ. ನನಗೆ ಇದು ಸಖತ್ ಕಂಫರ್ಟ್ ಅನ್ಸುತ್ತೆ ಫಾರ್ಮಸಿ ಅವ್ರದ್ದು, ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡ್ತೀನಿ. ಇಟ್ ಈಸ್ ನಾಟ್ ಎ ಪ್ರಮೋಷನ್ ಆರ್ ಇಟ್ ಈಸ್ ನಾಟ್ ಎ ಸ್ಪಾನ್ಸರ್ ಆಯಿತಾ. ಇದು ನಾನೇ ಬೈ ಬೈ ಮಾಡಿರೋದು. ಆ್ಯಂಡ್ ನೀವು ಅನ್ಕೋಬೋದು ನಿಮ್ಮ ಹತ್ರ ಏನು ಅಷ್ಟೊಂದು ಫಾಲೋವರ್ಸ್ ಇಲ್ಲ, ಅವ್ರು ನಿಮಗೆ ಸ್ಪಾನ್ಸರ್ ಕೊಡೋಕ್ಕೆ ಅಂತ. ಆಗತ್ತೆ ಒಂದಿನ, ನೋ ವರೀಸ್. ಇದು ಮೇಕ್ ಶ್ಯೂರ್ ನೀವು ಫುಲ್ ಫೇಸ್ ಮಾಡಿದ್ರೆ ಅಂದರೆ ಒನ್ಸ್ಗೆ ಥ್ರೋ ಮಾಡಬೇಕು. ಇಲ್ಲಪ್ಪ ನೀವು ಬರೀ ಈ ಥರ ಅಪ್ಪರ್ ಲಿಪ್ಸ್, ಐಬ್ರೋ ಮೇಲೆ ಕೆಳಗೆ ಅಷ್ಟೇ ಮಾಡಿದ್ರಿ ಅಂದರೆ ಯು ಕ್ಯಾನ್ ಯೂಸ್ ಟ್ವೈಸ್, ಬಟ್ ನೀಟಾಗಿ ಸ್ಯಾನಿಟೈಸ್ ಮಾಡಿ ಇಡಬೇಕು ಆಯಿತಾ. ಇದು ಯೂಸ್ ಮಾಡಿ ಆದಮೇಲೆ. ಅದರ್ವೈಸ್ ಇದರಲ್ಲಿ ಐರನ್ ಇರೋದ್ರಿಂದ ಫುಲ್ ಇದು ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಫೇಸ್. ಅದರಲ್ಲೂ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ತುಂಬ ಅಂದರೆ ತುಂಬ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬೆಟರ್ ಈ ಪ್ರೊಸೀಜರ್ ಮುಗಿಯೋವರೆಗೂ ಫೇಸ್ ಆಗಿರೋದ್ರಿಂದ ಬೆಟರ್ ನೀವು ತುಂಬ ಹೈಜಿನ್ ಆಗಿ ನೀವು ಮಾಡ್ಕೋಬೇಕು. 1-2-3 ಟೈಮ್ಸ್ ಮಾಡ್ಕೊಂಡ್ರೆ ನಿಮಗೆ ಆರಾಮ್ಸೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆರಾಮ್ಸೆ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀರಾ. ಆ್ಯಂಡ್ ಮೇಕ್ ಶ್ಯೂರ್ ನೀರು ಕುಡೀರಿ, ಹೈಡ್ರೇಷನ್. ಆ್ಯಂಡ್ ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಇದು ತೊಗೊಂಡಿದ್ದೀನಿ ಹೊಸದು. ನೀವು ಆಲ್ವೆರಾ ಜೆಲ್ ನಿಮಗೆ ತುಂಬ ಒಳ್ಳೆ ಬ್ರ್ಯಾಂಡ್ ಅಂದರೆ ಪತಾಂಜಲಿ ಇಸ್ ಗುಡ್, ಬಟ್ ಇದು ತುಂಬ ತಿನ್ನಿರೋದ್ರಿಂದ ನಮಗೆ ಭಾಳ ಹಚ್ಕೋಬೇಕು ಅಂತ ಅನಿಸುತ್ತೆ. ಸಮಥಿಂಗ್ ಕೃಷ್ಣ ಸಮಥಿಂಗ್ ಯಾವುದೋ ಆಯುರ್ವೇದಿಕ್ಕಿಂದ ಒಂದಿದೆ, ಸಕ್ಕತ್ತಾಗಿದೆ ಅದ್ರದ್ದು. ನಾನು ಆ್ಯಕ್ಚುಲಿ 2 ತರಿಸ್ಕೊಂಡಿದ್ದೆ, ಖಾಲಿ ಆಗಿಬಿಟ್ಟಿದೆ ಅದು. ತೋರಿಸೋಣ ಅಂದ್ರೂ ಈ ಥರ ಪ್ಯಾಕ್ ಕೂಡ ಇಲ್ಲ. ಇಲ್ಲ ಅಟ್ಯಾಚ್ ಏನಂತಾರೆ, ಪಿಕ್ಚರ್ ಯಾವುದಾದ್ರೂ ಇದ್ದರೆ ಅಟ್ಯಾಚ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿದೆ. ಇಫ್ ನಿಮಗೆ ರೇಸರ್ ಮಾಡ್ಕೋಬೇಕು ಅಂತ ಅನ್ನೋರು ಅದನ್ನು ಬೈ ಮಾಡಿ. ಯಾಕಂದರೆ ಅದು ಸಖತ್ ತಿಕ್ಕಿದೆ. ಹಚ್ಕೊಂಡು ಒಂದು ಗ್ಲೈಡ್ ಮಾಡಿಕೊಂಡ್ರೆ ಆರಾಮ್ಸೆ ಎಲ್ಲ ಕೂದಲು ಬಂದ್ಬಿಡುತ್ತೆ. ಇದಾದರೆ ಸ್ವಲ್ಪ ತಿನ್ನಿರೋದ್ರಿಂದ ಏನಾಗುತ್ತೆ ಅಂದರೆ ಪದೇ ಪದೇ ಹಚ್ಬೇಕು, ಹಚ್ಕೋಬೇಕು ಅಂತ ಅನಿಸುತ್ತೆ. ಈ ಥರ ಸ್ವಲ್ಪನೇ ತಗೋಬೇಕು. ಈ ಥರ ತಗೊಂಡು ಮೇಕ್ ಶ್ಯೂರ್ 2 ಕೈ ತುಂಬ ಕ್ಲೀನ್ ಇದ್ದರೆ ಒಳ್ಳೆಯದು. ನೀವು ಫಸ್ಟು ಮೇಲಿಂದ ಬರ್ತೀರಾ ಅಂದರೆ, ಐ ಮೀನ್ ಐಬ್ರೋದಿಂದ ಬರ್ತೀರಾ ಅಂದರೂ ಬರ್ಬೋದು, ಫೋರ್ಹೆಡ್ಡಿಂದ ಬರ್ತೀರಾ ಅಂದ್ರೆ ನಾನು ಈ ಕಡೆಯಿಂದ ಹೋಗ್ತೀನಿ ಆಯಿತಾ. ಫಸ್ಟು ಲೆಫ್ಟ್ ಚೀಕ್ ಮಾಡಿಕೊಂಡು, ಮತ್ತು ನೀವು ಮಾಡುವಾಗ ತುಂಬ ಕೇರ್ಫುಲ್ ಆಗಿರ್ಬೇಕಾಯ್ತು. ಇದನ್ನೆಲ್ಲ ತಕ್ಕೊಂಡ್ರೆ ಸಖತ್ ಅಸಹ್ಯ ಥರ ಕಾಣಿಸ್ಬಿಡುತ್ತೆ. ಸೊ ಬಾಟಮ್ ಪಾರ್ಟ್ ಅಷ್ಟೇ ಕೇಳಿಸುತ್ತಾ, ಬಾಟಮ್ ಪಾರ್ಟ್ ಅಷ್ಟೇ ತಗೋಬೇಕು. ನೀವು ಇದನ್ನು ತೆಗ್ಬಿಟ್ರೆ ತುಂಬ ಅಸಹ್ಯ ಕಾಣಿಸುತ್ತೆ. ನಾನು ಒಂದ್ಸಲ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೆ ಬೈ ಮಿಸ್ಟೇಕಾಗಿ. ಆಮೇಲೆ ಇಲ್ಲಿ ಮಾಡ್ಕೊಳ್ಳುವಾಗ ತುಂಬ ಹುಷಾರಾಗಿರ್ಬೇಕು. ಏನು ಐಬ್ರೋಸ್ದು ಗ್ಯಾಪ್ ಜಾಸ್ತಿ ಇಲ್ಲ ಅಂದರೆ ನಾನು ಹಿಂಗೆ ಮಾಡ್ತಾ ಮಾಡ್ತಾ ಬ್ಲೇಡ್ ಇಲ್ಲಿಗೆ ಹಾಕೊಂಡ್ಬಿಟ್ಟಿದ್ದೆ. ಸೊ ಇಟ್ ಈಸ್ ವೆರಿ ಏನಂತಾರೆ, ಅಸಹ್ಯ ಥರ ಆಗ್ಬಿಡುತ್ತೆ ಆಮೇಲೆ. ಸೊ ತುಂಬ ಕಾನ್ಷಿಯಸ್ಸಿಂದ ಮಾಡ್ಕೋಬೇಕು. ಟಿಶ್ಯೂ ಪೇಪರ್ನ ರೆಡಿ ಇಟ್ಕೊಳ್ಳಿ. ಆ್ಯಂಡ್ ಹೊಸದು ನೀವು ಚೀಕ್ಸ್ ಮಾಡ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಸ್ಕಿನ್ ತುಂಬ ಟೈಟಾಗಿ ಈ ಥರ ಇಟ್ಕೋಬೇಕಾಯ್ತಾ. ನಾನು ಇಲ್ಲಿ ಮಾಡಲ್ಲ, ಇಲ್ಲಿ ಮಾಡ್ಕೋತೀನಿ. ಸೊ ತೋರ್ಸೋಕ್ಕೋಸ್ಕರ ನಿಮಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಫುಲ್ಲು ಟೈಟಾಗಿ ಇಟ್ಕೊಂಡು ಸ್ಕಿನ್ನ ಜಸ್ಟ್ ಈ ಥರ ಇಟ್ಕೊಂಡು ಈ ಥರ ಗ್ಲೈಡ್ ಮಾಡಬೇಕಷ್ಟೆ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅಸಹ್ಯ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಂದು ಫೇಶಿಯಲ್ ಏರ್ ಅಷ್ಟು ಜಾಸ್ತಿ ಇದೆ, ತುಂಬ ದಿನದಿಂದ ಮಾಡಿಲ್ಲ. ಲೆಟ್ ಮಿ ಶೋ ಯು. ಕಾಣಿಸಲ್ಲ ಅನ್ಸುತ್ತೆ. ಈ ಥರ ಒಂದೊಂದು ಗ್ಲೈಡ್ ಆದ ತಕ್ಷಣ ಇದನ್ನು
ಈ ಥರ ತೆಗ್ಬಿಡಿ. ಲುಕ್ ಅಟ್ ದಿಸ್. ನೆನ್ಪಿಟ್ಕೊಳ್ಳಿ, ಈ ಥರ ಟೈಟಾಗಿ ಇಟ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹೆಂಗೆ ತೋರಿಸ್ಲಿ ನಿಮಗೆ? ಕಾಣಿಸಲ್ಲ. ಸಖತ್ ನಮಗೆ ಒಂದೊಂದ್ಸಲ ಶೀ ಅನ್ಸೋಗ್ಬಿಡುತ್ತೆ, ಇಷ್ಟು ಗಲೀಜ್ ಇರ್ತೀವ. ಇಟ್ಸ್ ನಾಟ್ ಅಬೌಟ್ ಗಲೀಜ್, ಇಟ್ಸ್ ನ್ಯಾಚುರಲ್ ಥಿಂಗ್. ಆ್ಯಂಡ್ ಈಗ ನೋಡ್ರಿ, ನಾನು ಒಂದು ಮಿಸ್ಟೇಕ್ ಮಾಡಿದೆ. ಏನಂತ, ಇಲ್ಲಿ ಇದನ್ನೇ ಹಚ್ಕೊಂಡಿಲ್ಲ, ಏನು ಆಲೋವೆರಾ ಜೆಲ್. ಆದರೂ ನಾನು ಶೇವ್ ಮಾಡಿದೆ, ಬಟ್ ಇಟ್ ಈಸ್ ನಾಟ್ ಗುಡ್. ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಮಾಡಿದೆ ಅಷ್ಟೇ. ಯಾರಾದರೂ ಸ್ಟಾರ್ಟಿಂಗ್ ಮಾಡೋರು ಡೋಂಟ್ ಡೂ ದಟ್. ಯಾಕಂದರೆ ಸ್ಕಿನ್ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಎಲ್ಲ ಒಂದ್ಸಲ ಮುಗಿಸಿದ ಮೇಲೆ ನಿಮಗೆ ತೋರಿಸ್ಬಿಡ್ತೀನಿ. ಗೊತ್ತಿಗ್ಲೋ, ಇವಾಗ ಆವಾಗಿಂದಕ್ಕೂ ಇವಾಗಿಂದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಇದು ಮಾಡ್ಕೋಬೋದು ಬೇಕಿದ್ರೆ, ಬಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಅದಿರಲಿ, ಆ ಥರ ಇದ್ರೇ ನಂಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಒಂದು ನಾನೇ ಅನ್ಕೋತೀನಿ. ಅದಕ್ಕೋಸ್ಕರ ನಿಮಗೆ ಬೈ ಚಾನ್ಸ್ ಇಷ್ಟ ಆಗಿಲ್ಲ ಅಂದರೆ ಇದಿಷ್ಟು ಬಿಟ್ಕೋಬೋದು, ಬಟ್ ನನಗೆ ಆರಾಮ್ಸೆ ಬರುತ್ತಲ್ಲ ಅಂತ ನಾನು ತಕ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಫೋರ್ ಹೆಡ್ ಐಬ್ರೋಸ್ ಮಾಡ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಬಿಕಾಸ್ ಹೇಳಿದ್ನಲ್ಲ ಆವಾಗಲೇ, ನನಗೆ ಇದಿಷ್ಟು ಇರಬೇಕು, ಬಟ್ ಇಲ್ಲೆಲ್ಲ ಇರೋದನ್ನೆಲ್ಲ ತೆಗಿಬೇಕು. ಕೇಳಿಸಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಈ ಥರ ಅಂದರೆ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಗ್ಲೈಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಕೆಲವೊಬ್ರು ಹಿಂಗೆ ಇಟ್ಕೋತೀರಾ, ಹಿಂಗೆ ಟೈಟಾಗಿ ಹಿಡ್ಕೋಬಾರ್ದು. ಪೆನ್ಸಿಲ್ ಹಿಡ್ಕೋತೀವಲ್ಲ ಆ ಥರ ಲೂಸಾಗಿ ಹಿಡ್ಕೊಂಡು ಈ ಥರ ಜಸ್ಟ್ ಐಬ್ರೋಸ್ವರೆಗೂ ತೊಗೊಂಬರ್ಬೇಕಷ್ಟೆ. ಮಿಸ್ಸಾಗಿ ಐಬ್ರೋಸು ಕಟ್ ಮಾಡ್ಕೊಂಡಿರೋ ಹುಷಾರು. ಇಲ್ಲಿರೋದೆಲ್ಲ ನಂಗೆ ಇಷ್ಟ ಆಗಲ್ಲ, ಸೊ ತಗೊಂಡ್ಬಿಡ್ತೀನಿ. ಮೇಕ್ ಶೂರ್ ನೀವು ಬ್ಲೇಡ್ನ ಕ್ಲೀನ್ ಮಾಡ್ಕೋತಾ ಇರ್ರಿ. ನಂತರ ತುಂಬ ಹೊತ್ತು ಬಿಟ್ಕೋಬೇಡಿ, ಬಿಕಾಸ್ ಅದು ಬೀಳೋ ಚಾನ್ಸಸ್ ಇರುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಹಂಗಾಗಿ ಸುಮ್ಮನೆ ಮಾಡ್ಕೋತೀನಿ ಅಷ್ಟೆ. ನೋಡಿ, ಅಪ್ಪರ್ ಲಿಪ್ ಎಷ್ಟು ನೀಟಾಗಿ ಬರುತ್ತೆ. ನಾವು ಇದನ್ನು ಮಾಡಿಸ್ತೀವಲ್ಲ ಥ್ರೆಡ್ಡಿಂಗ್, ಆ ಥರನೇ ಸೇಮ್. ಇಫ್ ಯು ವಾಂಟ್ ಐಬ್ರೋಸ್ದು ಕೆಳಗಡೆದೆಲ್ಲ ತೆಕ್ಕೋಬೋದು. ನಮ್ಗೆ ಇವಾಗ ತೆಗಿಬೇಕಂತ ಅನಿಸಿಲ್ಲ, ಬಿಕಾಸ್ ನನಗೆ ಅಷ್ಟು ನೀಡಿಲ್ಲ ಇವಾಗ, ಅದಕ್ಕೋಸ್ಕರ. ಡನ್. ಇಟ್ ಟೇಕ್ಸ್ ಮ್ಯಾಕ್ಸಿಮಮ್ 10 minutes ಅಷ್ಟೆ, ಆರಾಮ್ಸೆ. ಮೇಕ್ ಶೂರ್ ಆದಮೇಲೆ ಇದನ್ನು ನೀಟಾಗಿ ಸ್ಯಾನಿಟೈಸ್ ಮಾಡಿ ಇಡಬೇಕು. ಹಾಗೆ ಇಟ್ವಿ ಅಂದರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಬರಲ್ಲ. ನೀಟಾಗಿ ಇದನ್ನೆಲ್ಲ ಡ್ರೈ ಟಿಶ್ಯೂಯಿಂದ ಒರೆಸಿ, ಇಫ್ ಯು ರಿಯಲಿ ಹೈಜಿನ್ ಒಂದ್ಸಲ ವಾಶ್ ಮಾಡಿ ಡ್ರೈ ಮಾಡಿ ಇಡೋದು ಬೆಟರ್. ನಾನು ಇದನ್ನು ನೆಕ್ಸ್ಟ್ ಟೈಮ್ ಯೂಸ್ ಮಾಡಲ್ಲ. ಇಫ್ ಇನ್ ಕೇಸ್ ನಂಗೆ ಅಪ್ಪರ್ ಲಿಪ್ಸ್ ಇನ್ನೂ 1 ವೀಕಲ್ಲಿ ಬಂದುಬಿಡುತ್ತೆ ಅಂದರೆ ಆವಾಗ ಅಪ್ಪರ್ ಲಿಪ್ಸ್ ಮಾಡೋಕ್ಕೆ 1 ಸಲ ಇಲ್ಲ 2 ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಮತ್ತು ಈ ಫೇಶಿಯಲ್ ಫುಲ್ ಮಾಡಿದ್ದೀನಲ್ಲ, ಇನ್ನೊಂದು ಸಲ ಫೇಶಿಯಲ್ ಫುಲ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಒಂದೇ ಸಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದೇ ಸಲ ಯೂಸ್ ಮಾಡೋದು ನಾನು. ಮೇಕ್ ಶೂರ್ ಇದು ಮಾಡುವಾಗ ತುಂಬ ಟಿಶ್ಯೂಸ್ ಇಟ್ಕೊಳ್ಳಿ ಆಯಿತಾ. 1-2 ಇಟ್ಕೊಂಡು ಮಾಡೋಕ್ಕೋದ್ರೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಇದನ್ನು ನೀವು ಬೇಕಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಅಂದರೆ, ನೀವು ಬೇಕಿದ್ರೆ ಇದನ್ನು ತುಂಬ ಕೂಲ್ ಇರುತ್ತಲ್ಲ ವಾಟರ್, ಅಂದರೆ ಐಸ್ ವಾಟರಿಂದ ನೀಟಾಗಿ ಡ್ಯಾಬ್ ಮಾಡ್ಬೋದು. ಹಿಂಗೆ ಉಜ್ಬೇಡಿ, ಜಸ್ಟ್ ಹಿಂಗೆ ಡ್ಯಾಬ್ ಮಾಡಿ ಇದು ಮಾಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದರೆ ಎನಫ್. ನಾನು ಏನು ಮಾಡಲ್ಲ, ಜಸ್ಟ್ ಹಿಂಗೆ ಡ್ರೈ ಬಿಡ್ತೀನಿ ಸ್ವಲ್ಪ ಹೊತ್ತು. ದೆನ್ ಐ ವಿಲ್ ಗೋ ಆ್ಯಂಡ್ ಐ ವಿಲ್ ವಾಶ್ ಮೈ ಫೇಸ್, ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ, ದೆನ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಬಿಡ್ತೀನಿ. ನೈಟ್ ಮಾಡಿದರೆ ಜಸ್ಟ್ ಮಾಯ್ಶ್ಚರೈಸರ್ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರಾಗಿ ನೀಟಾಗಿ ಆಗಿರುತ್ತೆ. ಒಂದ್ಸಲ ತೋರಿಸ್ಬಿಡ್ತೀನಿ ನನ್ನ ಫೇಸ್ನ. ಫೋರ್ ಹೆಡ್ ಎಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಐ ಲವ್ ಯು ಆಲ್ ಗೈಸ್.